25 ಭಾಳ ಕಷ್ಟ ಆಗಿದೆ ಮೇಡಮ್. ಅಲ್ಲ ಇವ್ರು ಹೊಡೆದಾಕಿ ತಕ್ಕಂಗೆ ಫುಟ್ಪಾತ್ನ ಮಾಡಬೇಕು, ಫುಟ್ಪಾತ್ ಮಾಡ್ದಂಗೆ ಇವತ್ತು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಿಮ್ಗೂ ಇಲ್ಲ. ಇಲ್ಲ ಮೇಡಮ್, ಯಾರಿಗೆಲ್ಲ ಇಲ್ಲಿ ಏನು ಹೇಳ್ತೀರಾ? ಈ ಥರ ಮಾಡ್ಬಿಟ್ರಲ್ಲ, ಬೀದಿ ಪಾಲು ಆಗೋಯ್ತಲ್ಲ ಈ ಸರಿ. ತುಂಬ ಕಷ್ಟ ಆಗಿಬಿಡಿ ಮೇಡಮ್ ಜೀವನಗೆ. ಮನೆ ಬಾಳ್ಗೆ ಕಟ್ಟಬೇಕು, ಎದುರು ನೋಡಬೇಕು, ಭಾಳ ಕಷ್ಟ ಆಗಿಬಿಟ್ಟಿದ್ದಾರೆ. ಎಲ್ಲ ಲಾಸ್ ಮಾಡಿ ಕೊಡ್ತಾರದು, ಭಾಳ ತೊಂದರೆ ಇದೆ ನಮಗೆ. ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಸಹಾಯ ಮಾಡಬೇಕು ನಮಗೆ ಅಷ್ಟೇ. ಭಾಳ ಕಷ್ಟ ಇದೆ, ಏನು ಮಾಡಬೇಕು ಗೊತ್ತಾಗ್ತಾರಲ್ಲ. ಒಂದು ತಿಂಗಳಿಂದ ಹೆಂಗೆ ಸರ್ ಜೀವನ ಹಿಡಿದು? ಹಂಗೆಲ್ಲ ಮೇಡಮ್, ಎಲ್ಲ ಲಾಸ್ ವ್ಯಾಪಾರ, ಇರೋ ಐಟಮ್ ಎಲ್ಲ ಲಾಸ್ ಮಾಡಿನೇ ಕೊಡ್ತಾ ಇರೋದು, ಎಲ್ಲ ಖಾಲಿ ಮಾಡ್ತಾ ಇರೋದು. ಎಲ್ಲಿ ಬೇರೆ ಕಡೆಗೆ ಹೋಗೋ ಆಪ್ಷನ್ ಇಲ್ಲ ನಮ್ಮ ಹತ್ರ. ಅಂಗಡಿ ಬೇರೆ ಕಡೆ ಹೋಗದೆ ಬಾಡಿಗೆಗಳೇ ಜಾಸ್ತಿ ಇದೆ. ಕೇಳಿದ್ರೆ ಬಾಡಿಗೆನ? ಬಾಡಿಗೆ ಕೇಳಿದೆ 40,000 50,000 ಮೇಲೆ ಬಾಡಿಗೆ ಇದೆ. ಏನು ಮಾಡೋದು ಗೊತ್ತಾಗ್ತಾರ ನಮಗೇನ. ಅದಕ್ಕೆ ಇಲ್ಲಿನ ಮಾಡ್ಕೊಂಡು ಹೋಗ್ತಾ ಇರೋದು, ಏನಿದೆ ಖರ್ಚಿಗೆ ಅದಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇರೋದು. ಭಾಳ ತೊಂದರೆ ಆಗಿಬಿಟ್ಟಿದ್ದಾರೆ. ಸರ್ ಒಂದೇ ದಿನಕ್ಕೆ ಹೊಡೆದ್ಬಿಟ್ರಲ್ಲ, ಒಂಥರ ದೊಡ್ಡ ಮಟ್ಟದಲ್ಲಿ ಏನೋ ಹೊಡಿತಾ ಇದೀವಿ ಅಂತ ಹೊಡೆದ್ಬಿಟ್ರಲ್ಲ. ಹೌದು, ಫುಟ್ಪಾತ್ ಮಾಡೇ ಬಿಡ್ತೀವಿ ಅಂದ್ಬಿಟ್ರು. ಆಯಿತು. ಎಲ್ಲಿ ಫುಟ್ಪಾತ್ ಮಾಡಿದ್ದಾರೆ? ಫುಟ್ಪಾತ್ ಇಲ್ಲಲ್ಲ ಮೇಡಮ್, ನಮ್ಮ ಲೀಗಲ್ ಅಂಗಡಿ ನಮ್ಮದು ಲೈಸೆನ್ಸ್ ಇದೆ, ಎಂಡೋಸ್ಮೆಂಟ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ಅದು ಏನಕ್ಕೆ ಮಾಡಿದೆ ಗೊತ್ತಿಲ್ಲ ಮೇಡಮ್. ಎಕ್ದಮ್ ಅಚಾನಕ್ ಒಂದು ದಿವಸ ಅಲ್ಲ 2 ದಿವಸ ಟೈಮ್ ಕೊಡುತ್ತೆ, 3 ದಿವಸ ಡೆಮಾಲಿಷ್ ಮಾಡಿಬಿಡುತ್ತೆ. ಭಾಳ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಲೀಗಲ್ ಅಂಗಡಿ ನಮ್ಮದು ಎಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ. ಅದು ಏನಕ್ಕೆ ಮಾಡಿದೆ ಗೊತ್ತಿಲ್ಲ ಅದು. ಅಲ್ಲ ಒಂದು ದಿನದಲ್ಲಿ ಹೊಡೆದವರು. ಹೌದು. ಮಾಡೋದಕ್ಕೆ ಇಷ್ಟು ದಿನ ಬೇಕಾ ಇವ್ರಿಗೆ? ಹೆಂಗೆ ಮೇಡಮ್, ನಮಗೆ ಸ್ವಲ್ಪ ಯೋಚನೆ ಮಾಡಬೇಕು. ಸ್ವಲ್ಪ ಸರ್ಕಾರ ಬಡವ್ರಿಗೆ ವಾಸ್ತರ ಸ್ವಲ್ಪ ನಮ್ಮದು ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರ ಅವರು. ನಾವು ಎಲ್ಲಿಗೆ ಹೋಗಬೇಕು? ನಮ್ಮದು ಎಲ್ಲ ಜೀವನ ಇರೋದಿದೆ, ನಮ್ದು ಇದೇ ನಂಬ್ಕೊಂಡು ನಡೆಯೋದು. ಏನು ಮಾಡಬೇಕು ಗೊತ್ತಾಗ್ತಾರ ನಮಗೇನ. ಇಲ್ಲೇ ಆಯ್ತಾ ನಿಮ್ಮ? ಇಲ್ಲ, ಹೌದು, ಇದೇ ನಮ್ಮ ಅಂಗಡಿ. ನಾವು ಇದ್ಕೊಂಡು ಇದೇ ನಮ್ಮ ಅಂಗಡಿ ಇದು. ಏನೇನು ಮಾಡ್ತಿದ್ರಿ ನೀವು? ಅದೇ ಚಾಪ್ ಇದು, ಏನು ಹೇಳೋ ಅದೇ ಐಟಮ್ ಮಾಡ್ತಾ ಇರೋದು ನಾವು. ಸರ್ ಮೊದಲು ಎಷ್ಟಕ್ಕೆ ಮಾಡ್ತಿದ್ರಿ? ಯಾವುದು? ಮೊದಲು ಈ ಐಟಮ್ಗಳು ಅದೇ 150 200 30 ರೂಪೀಸ್ 40 ರೂಪೀಸ್ ಲಾಭ. ಇವಾಗ ಡೈರೆಕ್ಟ್ ಲಾಸ್ ಅರ್ಧ ಮೇಲೆ ಲಾಸ್ ಮಾಡಿ ಕೊಡ್ತಾ ಇರೋದು. ಕೊಡ್ತಾ ಇದ್ದೀರಾ? 200 100 80 ರೂಪಾಯಿ ಏನು ಬರ್ತದೆ ಅಷ್ಟೇ. ಇವು ಏನು ಮಾಡಬೇಕು? ನಮ್ಮ ಹತ್ರ ಕಸ್ಟಮರ್ಗಳು ಇಲ್ಲ, ಭಾಳ ಕಷ್ಟ ಆಗಿಬಿಟ್ಟಿದ್ದಾರೆ ನಮಗೆ. ಖರ್ಚಿಗೆ ಕಾಸಿಲ್ಲ, ಇದು ಎಲ್ಲ ಭಾಳ ಅದಕ್ಕಿಂತ ಲಾಸ್ ಮಾಡಿ ಎಲ್ಲ ಕೊಟ್ಬಿಡ್ತಾ ಇರೋದು. ಇವಾಗ ಏನು ಎಲ್ಲಿ ಹೋಗದೆ ಬೇರೆ ಕಡೆ ಅಂಗಡಿ ಕೇಳಿದೆ ಎಲ್ಲ 40,000 50,000 5 ಲಕ್ಷ 6 ಲಕ್ಷ ಅಡ್ವಾನ್ಸು. ಭಾಳ ತೊಂದರೆ ಆಗಿಬಿಟ್ಟಿದೆ ಲೈಫು. ಏನು ಮಾಡಬೇಕು ಕೊಡ್ತಾರಲ್ಲ. ಎಲ್ಲ ಮಾಡಿದ್ರು ಬರ್ತಾರ ಜನ? ಬಂಡವಾಳ ತಿರ್ಗಾ ಅಂಗಡಿ ಕಟ್ಬಿಟ್ಟೆ ಗೌರ್ಮೆಂಟ್ ಸರ್ಕಾರ ಅಂತ ಬರ್ತಾರೆ ಮೇಡಮ್. ಆಗ್ತಾರೆ. ಅಲ್ಲ ಇಲ್ಲೇ ನಿಮ್ಮ ಅಂಗಡಿ ಮಾಡ್ಕೊಟ್ಟು ಬರ್ತಾರೆ ಮೇಡಮ್. ನೀವು ಬೇರೆ ಕಡೆ ಹೋದ್ರೆ? ಬೇರೆ ಕೊಡೋದ್ರೆ ಸ್ವಲ್ಪ ಬಾಳಿಗೆ ಕಡೆ ಕಷ್ಟ ನಮಗೆ, ಆಗಲ್ಲ ನಮಗೆ. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಭಾಳ ಕಷ್ಟ ಇದೆ ನಮಗೆ. ಎಲ್ಲಿ ಸರ್ಕಾರ ಸ್ವಲ್ಪ ಬಡವ್ರಿಗೆ ಸಹಾಯ ಮಾಡಿದ್ರೆ ನಾನು ಮಾಡ್ತೀನಿ ಇಲ್ಲಿ. ಅವರೇನೋ ಸ್ವಲ್ಪ ಅಂಗಡಿ ನಮಗೆ ಏನು ಕಾರ್ಪೊರೇಷನ್ಗೆ ಬಾಳಿಗೆಗಳು ಕೊಟ್ಬಿಡ್ತೀನಿ ನಾವು ಅಷ್ಟೇ. ನಮ್ದು ಇರೋ ಜೀವನ ಇದೆ, ಬೇರೆ ಕಡೆ ಹೋಗೋಕ್ಕಾಗಲ್ಲ ನಮ್ಮ ಕೈಲೇ. ಇರೋದಿದೆ ನಮ್ಮದು. ಏನೇ ಜೀವನ ಇಲ್ಲಿನ ಮಾಡಬೇಕು ನಾವು. ಎಷ್ಟು ದುಡಿತೀರಾ ದಿನಕ್ಕೆ? ಡೈಲಿ 1,500 ರೂಪಾಯಿ ಇಲ್ಲಿ ಒಂದಿರ್ತೀವಿ. ಅಂಗಡಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತೀವಿ. ರೋಡ್ಲೇ ಸ್ವಲ್ಪ ಭಾಳ ಕಷ್ಟ ಆಗಿಬಿಟ್ಟಿದ್ದಾರೆ ಇಲ್ಲಿ. ನಮಗೆ ಮನೆ ಖರ್ಚು ಕಾಸಿಲ್ಲ, ಮನೆ ಬಾಲ್ಗೆ ಕಟ್ಟಬೇಕು, ಊಟಕ್ಕೆ ಕಾಸಿಲ್ಲ, ಆ ಥರ ಆಗಿಬಿಟ್ಟಿದ್ದಾರೆ. ಡೈಲಿ 500 ರೂಪಾಯಿ 600 ರೂಪಾಯಿ ಹೆಂಗಿದೆ ಮಾಡ್ಕೊಂಡು ಹೋಗ್ತಾರೆ. ಏನು ಲಾಸ್ ಬಂದೆ ಅಷ್ಟೇ, ಅಷ್ಟಲ್ಲಿ ಬಂದರೆ ಕೊಟ್ಬಿಡ್ತೀನಿ. ಭಾಳ ಲಾಸ್ ಆಗಿಬಿಟ್ಟಿದೆ ನಮಗೆ ಇಲ್ಲಿ. ಏನು ಮಾಡ್ತಾ ಗೊತ್ತಾಗ್ತಾಯಿಲ್ಲ ಇವಾಗ. ಸ್ವಲ್ಪ ಸರ್ಕಾರ ಸಹಾಯ ಮಾಡಬೇಕು ಸ್ವಲ್ಪ ಬಡವ್ರಿಗೆ ವಾಸ್ತರ. ನೀವೇನು ಬಂಡವಾಳ ಹಾಕಿದ್ರಾ? ಬಂಡವಾಳ ಹಾಕಿದ್ದಿಲ್ಲ ಮೇಡಮ್. ಅದು ಹಳೇದು ಎಲ್ಲ ಅಂಗಡಿ ಇದೆಲ್ಲ 500 600 ರೂಪಾಯಿ ಫ್ರಾಕು, 200 ರೂಪಾಯಿ 100 ರೂಪಾಯಿ ನಾ ಕೊಟ್ಬಿಡ್ತೀನಿ. ಹಂಗದೇ ಕಾಸಿಲ್ಲ ನಮ್ಮ ಹತ್ರ. ಭಾಳ ಕಷ್ಟ ಆಗಿಬಿಟ್ಟಿದೆ. 15-20 ದಿನ ಮನೆಯಲ್ಲೇ ಕೂತ್ಕೊಳ್ಬಿಡಿ. ರೇಷನ್ಗೆ ಕಾಸಿಲ್ಲ, ಮನೆಗೆ ಕಾಸಿಲ್ಲ, ಭಾಳ ಕಷ್ಟ ಆಗಿಬಿಟ್ಟಿದೆ ನಮಗೆ. ಅದಕ್ಕೆ ನಾವು ಏನೇ ಲಾಸ್ ಮಾಡಿ ಕೊಟ್ಬಿಡ್ತಾರೆ ಎಲ್ಲ. ಇವಾಗ ತುಂಬ ಕಷ್ಟ ಇದೆ ಮೇಡಮ್ ಜೀವನ ಮಾಡೋಕ್ಕೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ಸ್ವಲ್ಪ ಬಡವ್ರಿಗೆ ಹೊಸ ಅದ ಅಂಗಡಿ ಕಟ್ಕೊಡ್ಬೇಕು. ಸ್ವಲ್ಪ ಹಿಂದೆ ಹಾಕ್ಕೊಳ್ತೀನಿ ಅಷ್ಟೇ ನಾವು. ಬಡವ್ರಿಗೆ ಹೊಸ ಸ್ವಲ್ಪ ನೋಡಿ ಕಟ್ಟಿಡಿ. ನಾವು ಅಲ್ಲಿ ಹಾಕಲ್ಲ, ಸ್ವಲ್ಪ ಬಡವ್ರಿಗೆ ಹೊಸ ಸ್ವಲ್ಪ ನೋಡಬೇಕು ಸರ್ಕಾರ.